ಸುವರ್ಣ. ಸಿಹಿ ಸಿಹಿ ಮನಸ್ಸುಗಳ ಕನಸಿನ ಕಂಗಳಲ್ಲಿ ಬೆರೆಸುವ ಕುಂಚವೇ ಪ್ರಿಯದರ್ಶಿನಿ. 500 ರೂಪಾಯಿ ಅಷ್ಟೇ ಸ್ವಾಮಿ. ನಿಮ್ಮ ಸಮಸ್ಯೆಗೆ ನಾನು ಪರಿಹಾರ ಕೊಡಿಸ್ತೀನಿ. ಇಂಥ ಜಾಗದಲ್ಲಿ ನಿಮ್ಮ ಸಮಸ್ಯೆ ಪರಿಹಾರ ಆಗತ್ತೆ. ಚಿಂತೆಯಿಂದ ವಿಮುಕ್ತರಾಗ್ತೀರಾ. 500 ರೂಪಾಯಿ ಮುಖ ನೋಡಬೇಡಿ ಸ್ವಾಮಿ. ನಿಮ್ಮ ಮುಖದಲ್ಲಿ ಮಂದಹಾಸ ಮೂಡು ಬರೋದನ್ನ ನೋಡ್ಕೊಳ್ಳಿ. ನೋಡಿ, ಮೊದಲೇ ನಮ್ಮ ಮಂಡೆ ಬಿಸಿ ಆಗಿದೆ, ಅದ್ರ ಮೇಲೆ ಆಮ್ಲೆಟ್ ಹಾಕೋ ಪ್ರಯತ್ನ ಮಾಡಬೇಡಿ. ಮೊದಲು ಇಲ್ಲ ಜಾಗ ಖಾಲಿ ಮಾಡಿ. ಹೊರಡಿ. ಎಲ್ಲ ದೈವೇಚ್ಛೆ. ಗೌರವ್, ಇವನು ಸುಳ್ಳು ಹೇಳ್ತಿದ್ದಾನೆ ಅಂತ ನನಗೂ ಗೊತ್ತು. ಆದರೆ ಬರೀ 500 ರೂಪಾಯಿಗೆ ಇಷ್ಟೊಂದು ಸುಳ್ಳು ಹೇಳೋನು ಇನ್ನು ಸ್ವಲ್ಪ ದುಡ್ಡು ಜಾಸ್ತಿ ಕೊಟ್ಟರೆ ನಮಗೋಸ್ಕರ ಕಳ್ತನ ಮಾಡಲ್ಲ ಅಂತನಾ? ಓ ಅರೆ ವಾ ಬ್ರದರ್, ಏನು ಐಡಿಯಾ ಕೊಟ್ಟೆ. ಸೂಪರ್ ಸೂಪರ್ ಕಣೋ ನೀನು. ಹೌದು ಕಣೋ, ಇವನ ಮೂಲಕನೇ ಪೂಜೆ ಜಾತಕ ಅಂತೆಲ್ಲ ಹೇಳಿಸಿ ತಲೆ ಕೆಡಿಸಿ ಆಮೇಲೆ ಪೂಜೆ ನೆಪದಲ್ಲಿ ಆ ಪೆಟ್ಟಿಗೆನ ಇವನ ಮೂಲಕನೇ ಹೊಡ್ಸ್ಕೊಂಡ್ ಬಂದ್ಬಿಟ್ರೆ ಆಯ್ತು ಕಣೋ. ಏನಂತೀಯಾ? ಒಡಿ ಹ್ಯಾಂಡು. ಕಣಿಯಪ್ಪ, ಇಲ್ಲಿ ಕಾಣ್ತಾ ಇದೆಯಲ್ಲ, ಅದೇ ಮನೆ. ನೋಡಿದ್ರಾ? ಹಾಗೆ ನಾವು ಹೇಳ್ಕೊಟ್ಟಿದ್ದೆಲ್ಲ ನೆನಪಿದೆ ತಾನೇ? ಮಾತುಗೆ ಮರಳಾಗಿ ಅವರಾಗೆ ಬಂದು ಪೆಟ್ಟಿಗೆನ ಕೈ ಕೊಟ್ಬಿಡ್ಬೇಕು. ಹಾಗಿರ್ಬೇಕು ನೋಡಿ ನಿಮ್ಮ ಮಾತಿನ ವರಸೆ. ನೋಡಿ, ನೀವು ಧೂಪ ಹಾಕೋ ಗ್ಯಾಪಲ್ಲಿ ಒರಿಜಿನಲ್ ಪೆಟ್ಟಿಗೆನ ತಗೊಂಡು ಅದ್ರ ಜಾಗದಲ್ಲಿ ಇದನ್ನ ಇಟ್ಬಿಟ್ಟು ಬಂದ್ಬಿಡ್ಬೇಕು ಅಷ್ಟೇ ನೋಡಿ. ಈ ಕಣಿಯಪ್ಪನ ಕೈಗೆ ಜವಾಬ್ದಾರಿ ಕೊಟ್ಟ ಮುಗೀತು ಬಿಡಿ. ನಾನು ಗ್ರಹಗತಿಗಳನ್ನ ಕುಣಿಸ್ಬಿಡ್ತೀನಿ. ನೀವಿನ್ ನಿಶ್ಚಿಂತೆಯಾಗಿರಿ. ಆಲ್ ದ ಬೆಸ್ಟ್. ಗೌರವ್, ಇವ್ನು ನೋಡಕ್ ಒಳ್ಳೆ ಕಾಮಿಡಿ ಪೀಸ್ ತರ ಕಾಣ್ತಾವನು. ವರ್ಕೌಟ್ ಆಗುತ್ತೇನೋ? ಬ್ರದರ್, ನೋಡೋದಕ್ಕೆ ನಾವು ಹೀರೋಗಳ ತರನೇ ಇದೀವಪ್ಪ. ನಮ್ಮಿಂದ ವರ್ಕೌಟ್ ಆಯ್ತಾ? ಇಲ್ಲ ತಾನೆ. ರಿಸಲ್ಟ್ ಏನಾಗುತ್ತೆ ಅಂತ ವೆಯ್ಟ್ ಮಾಡಿ ನೋಡೋಣ. ಬ್ರದರ್, ಮತ್ತೆ ಬಂದು ಕಣೋ, ನಡಿ. ನಮಸ್ಕಾರ ತಾಯಿ. ನಮಸ್ಕಾರ. ಮುಖದಲ್ಲಿ ಸಾಕ್ಷಾತ್ ವಿಶಾಲಾಕ್ಷಿ ಕಳೆ ಎದ್ದು ಕಾಣ್ತಾ ಇದೆ ತಾಯಿ. ಆದ್ರೆ ಆ ಕಳೆಯ ಬೆನ್ನ ಹಿಂದೆನೆ ನಿರಾಶೆಯ ಛಾಯೆನು ಎದ್ದು ಕಾಣ್ತಾ ಇದೆಯಲ್ಲ ತಾಯಿ. ಯಾಕ್ ನೀವು ಯಾಕೆ ಹೀಗೆಲ್ಲ ಹೇಳ್ತಾ ಇದ್ದೀರಾ? ನನ್ನನ್ನ ನಿಮ್ಮ ಹಿತೇಶಿ ಅಂತಾನೆ ತಿಳ್ಕೊಳ್ಳಿ ತಾಯಿ. ಆ ನನ್ನ ತಾಯಿ ನನ್ನ ನಾಲ್ಗೆಯ ಮೇಲೆ ಕೂತು ಸತ್ಯ ನಾನು ನುಡಿಸ್ತಾ ಇದ್ದಾಳೆ. ಬಿರುಗಾಳಿ ಅಂತ ಆಪತ್ತೊಂದು ನಿಮ್ಮನೆಗೆ ಬಂದು ಅಪ್ಪಳಿಸೋಕೆ ತಾಯಿ. ಎಚ್ಚರಿಕೆಯಿಂದ ಪರಿಹಾರ ಮಾಡ್ಕೊಂಡ್ರೆ ಅದನ್ನ ದೂರ ಮಾಡ್ಕೋಬಹುದು ತಾಯಿ. ಕಾರಣ ಇಲ್ಲದೆ ಏನೇನೋ ಹೇಳ್ಬೇಡಿ. ನಾನು ಇದನ್ನೆಲ್ಲ ನಂಬಲ್ಲ. ನೀನು ಮಹಾನ್ ದೈವ ಭಕ್ತಿ ಅನ್ನೋದು ನನಗೆ ಗೊತ್ತಿದೆ ತಾಯಿ. ನೀನು ಸುಳ್ಳನ್ನ ನಂಬೋದಿಲ್ಲ. ನಿನಗೆ ನಂಬಿಸ್ಲೇಬೇಕು ಅನ್ನೋ ಅಗತ್ಯನೂ ನನಗಿಲ್ಲ. ಆದ್ರೆ ಏನ್ ಮಾಡ್ತೀಯಾ? ಆ ನನ್ನ ತಾಯಿ ನನ್ನ ನಾಲ್ಗೆ ಮೇಲೆ ಕೂತ್ಕೊಂಡು ನಿನಗೆ ನಂಬಿಕೆ ಬರೋದಕ್ಕೆ ಒಂದು ಸಾಕ್ಷಿನ ಹೇಳು ಅಂತ ಹೇಳ್ತಿದ್ದಾಳೆ. ಹೇಳ್ತೀನಿ ಕೇಳು ತಾಯಿ. ನಿಮ್ಮ ಮನೆಯ ದೇವರ ಗುಡಿಯಲ್ಲಿ ಪೂಜೆಗೆ ಸಂಬಂಧ ಪಡೆದಿರುವಂತಹ, ನಿಮಗೂ ಸಂಬಂಧ ಪಡೆದಿರುವಂತಹ ಒಂದು ವಸ್ತು ಇದೆ. ಆ ವಸ್ತುಗೆ ದೃಷ್ಟಿ ತಾಕಿದೆ. ಆ ದೃಷ್ಟಿನ ಪರಿಹಾರ ಮಾಡಲಿಲ್ಲ ಅಂದ್ರೆ
ಆ ವಸ್ತುಗೆ ಸಂಬಂಧಪಟ್ಟ ವ್ಯಕ್ತಿಗೆ ಆ ದೃಷ್ಟಿ ತಾಕಿ ಅದರಿಂದ ಅವ್ರ ಜೀವಕ್ಕೆ ಅಪಾಯ ಇದೆ. ಸರಿಯಾಗಿ ಯೋಚನೆ ಮಾಡಿ ನೋಡು ತಾಯಿ. ದೇವರ ಗುಡಿಯಲ್ಲಿ ನೀನೇ ನಿನ್ನ ಕೈಯಾರ ಇಟ್ಟಿರೋ ಒಂದು ಹೊಸ ವಸ್ತು ಇದೆ. ಆ ವಸ್ತುವಿನಲ್ಲಿ ಒಂದು ರಹಸ್ಯ ಅಡಗಿದೆ. ಅಜಯ್ ಕೊಟ್ಟಿರೋ ಪೆಟ್ಟಿಗೆ ದೇವ್ರ ಮನೇಲಿದೆ. ಅದು ಇವ್ರಿಗೆ ಹೇಗೆ ಗೊತ್ತಾಯ್ತು? ನಾನು ನನ್ನಿಂದ ಅನ್ನೋದಲ್ಲ ನಶ್ವರ ತಾಯಿ. ಆ ನನ್ನ ತಾಯಿನ ನನ್ನ ನಾಲ್ಗೆ ಮೇಲೆ ಕೂತ್ಕೊಂಡು ಈ ಸತ್ಯನ ನುಡಿಸ್ತಾ ಇದ್ದಾಳೆ. ಈ ಮನೆಯ ಶ್ರೇಯಸ್ಗಾಗಿ ಒಂದೇ ಒಂದು ಸಣ್ಣ ಪೂಜೆ ಮಾಡಿದ್ರು ಸಾಕು ತಾಯಿ. ಇಲ್ಲ ಅಂದ್ರೆ ಎಲ್ಲ ಸರ್ವನಾಶ ಆಗೋಗತ್ತೆ. ರಹಸ್ಯಗಳನ್ನ ದುಷ್ಟ ಶಕ್ತಿಗಳು ಕಿತ್ಕೊಳ್ತವೆ ತಾಯಿ. ಆ ದುಷ್ಟ ಶಕ್ತಿಗಳು ಮನೆ ಒಳಗೆ ಸುಳಿಬಾರ್ದು ಅಂದ್ರೆ ಆ ರಹಸ್ಯಗಳಿರೋ ಪೆಟ್ಟಿಗೆನ ನಡು ಮನೆಯಲ್ಲಿ ತಂದಿಟ್ಟು ಅದಕ್ಕೆ ಧೂಪ ಹಾಕಿ ದಿಗ್ಬಂಧನ ಮಾಡಲೇಬೇಕು. ಇಲ್ಲ ಅಂದ್ರೆ ಆ ರಹಸ್ಯದ ವಾರಸುದಾರನ ಜೀವಕ್ಕೇನೆ ಆಪತ್ತಿದೆ. ಅಯ್ಯಯ್ಯೋ, ಅಜಯ್ ಜೀವಕ್ಕೆ ಅಪಾಯನ? ಅವನಿಗೇನು ಆಗ್ಬಾರ್ದು ಸ್ವಾಮಿ. ನೀವು ಹೇಳಿ ಪೂಜೆ ಮಾಡ್ಕೊಡಿ. ಬನ್ನಿ ಹೊಳಿಗೆ. ದೇವ್ರೆ, ಈಗ ನನ್ನ ಹತ್ರ ಬೇರೆ ದಾರಿ ಇಲ್ಲ. ಅಜಯ್ ಜೀವಕ್ಕೆ ಅಪಾಯ ಇದೆಯಂತೆ. ಒಂದು ಸಣ್ಣ ಪೂಜೆ ತಾನೇ ಮಾಡಿಸ್ಬಿಡ್ತೀನಿ. ಪಾಪ ಅವನು ನಮ್ಮ ಅಣ್ಣನ ಮಗ ಆಗದೆ ಇದ್ರೂ ನಮ್ಮ ಮನೇಲಿ ಇದ್ದಾನೆ ಅಂದಮೇಲೆ ಅವನಿಗೆ ಕಷ್ಟ ಬರದೇ ಇರೋ ಹಾಗೆ ನೋಡ್ಕೊಳ್ಳೋದು ನಮ್ಮ ಜವಾಬ್ದಾರಿ ತಾನೆ. ಅದಕ್ಕೆ ನಾನು ಇದೊಂದು ತಪ್ಪನ್ನ ಮಾಡಿಬಿಡ್ತೀನಿ. ಅದಕ್ಕೆ ನಾನು ಇದೊಂದು ತಪ್ಪನ್ನ ಕ್ಷಮಿಸ್ಬಿಡು ದೇವ್ರೆ. ಬನ್ನ ಚಾಯಿ, ಇಲ್ಲ ಅಂದ್ರೆ ಒಳ್ಳೆ ಮುಹೂರ್ತ ಹೋಗ್ಬಿಡುತ್ತೆ. ಬನ್ನಿ ತಾಯಿ, ಬೇಗ ಪೆಟ್ಟಿಗೆ ಕೊಡಿ, ಇಲ್ಲಾಂದ್ರೆ ಮುಹೂರ್ತ ಮೀರ್ ಹೋಗತ್ತೆ. ಬನ್ನಿ ತಾಯಿ, ಕೂತ್ಕೊಳ್ಳಿ. ನೋಡಿ ತಾಯಿ, ಈಗ ಕಣ್ಣು ಮುಚ್ಚಿ ದೇವರನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ. ಹಾಗೆ
ಈ ಪೆಟ್ಟಿಗೆ ಯಾರ ಹೆಸರಿಗೆ ಸಂಬಂಧಪಟ್ಟಿದೆಯೋ ಅವ್ರಿಗೆ ಶ್ರೇಯಸ್ಸಾಗಲಿ ಬೇಡ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಕಣ್ಣನ್ನು ತೆಗಿಬೇಡಿ. ಕಣ್ಣು ಮಾತ್ರ ಯಾವುದೇ ಕಾರಣಕ್ಕೂ ತೆಗಿಬೇಡಿ. ಯಾರಯ್ಯ ನೀನು? ಇಲ್ಲೇನಯ್ಯ ಮಾಡ್ತಿದೀಯಾ? ಏನ್ ಈ ಸ್ಮೋಕ್ ಎಫೆಕ್ಟ್? ನೀವು ನೋಡ್ತಾ ಇದ್ದೀರಾ ಸುವರ್ಣ. ಕನಸಿನ ಕಂಗಳಲ್ಲಿ ಬೆರೆಸುವ ಕುಂಚವೇ ಪ್ರಿಯದರ್ಶಿನಿ. ಏಯ್ ಹೇಳೋ ಮೇಲೆ ಎದ್ದಳ. ನೀನ್ ನಿಜವಾ ಸ್ವಾಮೀಜಿನ? ಎಲ್ಲಿ ಯೂನಿಯನ್ ಕಾರ್ಡ್ ತೋರ್ಸು. ಯೂನಿಯನ್ ಕಾರ್ಡ ಇಲ್ವಾ? ಹಂಗಾದ್ರೆ ನೀನ್ ಕಳ್ ಸ್ವಾಮೀಜಿನೇ. 420 ಇರು. ನಮ್ಮನೆ ದರೋಡೆ ಮಾಡಕ್ ಬಂದ ಚಾಕು ತೋರಿಸ್ತಾ ಅಂತ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ. ಅವಾಗ ಮಾಡ್ತಾರೆ ನಿನಗೆ. ದಯವಿಟ್ಟು ಬಿಟ್ಬಿಡಮ್ಮ. ಬಡ್ಸಿವ ಎಲ್ಲ ಕಡೆ ಬದುಕೊಳ್ಳುತ್ತೆ. ಏಯ್ ನಿಲ್ಲು. ನನ್ ಮಗ. ಏ ಕಾವ್ಯ, ಹೀಗೆಲ್ಲ ಮಾತಾಡ್ಬೇಡ ಕಣೆ. ನಮ್ಮ ಒಳ್ಳೇದಕ್ಕೇನೆ ಪೂಜೆ ಮಾಡ್ತಾ ಇರೋದು. ಈ ಪೆಟ್ಟಿಗೆಯಿಂದ ಅಜಯ್ ಜೀವಕ್ಕೆ ಆಪತ್ತಿದೆಯಂತೆ, ಅದಕ್ಕೋಸ್ಕರ ಒಳ್ಳೇದಾಗ್ಲಿ ಅಂತ ಪೂಜೆ ಮಾಡ್ತಾ ಇದ್ದಾರೆ. ಅಮ್ಮ, ನೀವಿನ್ನ ಯಾವ ಕಾಲದಲ್ಲಿದ್ದೀರಾ? ದೇವ್ರನ್ನ ನಂಬೋದ್ರಲ್ಲಿ ತಪ್ಪಿಲ್ಲ ಅಮ್ಮ. ಆದ್ರೆ ಇಂಥ ಮೂಢನಂಬಿಕೆಗಳನ್ನ ನಂಬೋದು ತಪ್ಪು ಅಲ್ಲ. ಇದನ್ನೆಲ್ಲ ನಂಬೋದ್ರಿಂದಾನೆ ಆ ಕಳ್ ಸ್ವಾಮೀಜಿಗಳು ಈ ತರ ಕಳ್ ಜ್ಯೋತಿಷಿಗಳೆಲ್ಲ ಜಾಸ್ತಿ ಆಗಿರೋದು. ಏನೋ ದೋಷ ಇದೆ, ಪೂಜೆ ಮಾಡ್ಬೇಕು ಅಂತ ಮನೆಗೆ ಬರ್ತಾರೆ, ಧೂಪ ಹಾಕಿ ಪ್ರಜ್ಞೆ ತಪ್ಪಿಸಿ ಮನೇಲಿ ಇರೋದನ್ನೆಲ್ಲ ಕೊಳ್ಳೆ ಹೊಡ್ಕೊಂಡು ಹೋಗ್ತಾರೆ. ದಿನ ಬೆಳಗ್ಗೆ ಎದ್ರೆ ಟಿವಿಲಿ ಪೇಪರಲ್ಲಿ ನ್ಯೂಸ್ ಬರ್ತಾ ಇರುತ್ತೆ. ಅದನ್ನೆಲ್ಲ ನೋಡಿದ್ರು ನೀನು ಬುದ್ಧಿ ಕಲಿಬೇಡ, ನಮ್ಮ ಜನಗಳು ಬುದ್ಧಿ ಕಲಿಯೋದಿಲ್ಲ. ನೋಡಿದ್ಯಾಮ್ಮ ಹೇಗೆ ಓಡೋದ ಅಂತ? ಅವನ್ ಕಳ್ಳಾನೆ, ಅದಕ್ಕೆ ಹಾಗೆ ಓಡೋಗ್ತಾ ಇರೋದು. ಅಲ್ಲ ಅಮ್ಮ, ಆ ಪೆಟ್ಟಿಗೆಯಲ್ಲಿ ಏನಿದೆ ಅಂತ ನಮ್ಗೆ ಯಾರಿಗೂ ಗೊತ್ತಿಲ್ಲ. ಅಜಯ್ ಹುಷಾರಾಗಿಡ್ಲಿ ಅಂತ ತಾನೆ ನಿಮ್ಗೆ ಆ ಪೆಟ್ಟಿಗೆ ಕೊಟ್ಟಿರೋದು. ನೀವು ಹೀಗೆ ಪೂಜೆ ಮಾಡೋಕ್ಕೆ ಅಂತ ತಂದಿಟ್ಟು ಅದರಲ್ಲಿರೋ ವಸ್ತು ಏನಾದರೂ ಡ್ಯಾಮೇಜ್ ಆದರೆ ಅಜಯ್ ತಂದೆ ತಾಯಿ ಯಾರು ಅಂತ ಕಂಡಿಡಿಯೋಕ್ಕಿರೋ ಒಂದೇ ಒಂದು ವಸ್ತು ಅಮ್ಮ ಅದು. ಅವ್ನು ಯಾವ ಉದ್ದೇಶ ಇಟ್ಕೊಂಡು ಪೂಜೆ ಮಾಡಕ್ಕೆ ಬಂದೋ ಏನೋ. ಹೌದು ಮಂಜಲಿ, ನೀನು ಹೇಳೋದು ಸರಿಯಾಗಿದೆ. ಒಂದು ಕ್ಷಣ ಮೈ ಮರೆತು ನಾನು ತಪ್ಪು ಮಾಡಿಬಿಡ್ತಾ ಇದ್ದೆ. ಸರಿಯಾದ ಟೈಮಿಗೆ ಬಂದು ಒಳ್ಳೇದು ಮಾಡಿದ್ರಿ. ಇನ್ಯಾವತ್ತೂ ಈ ಪೆಟ್ಟಿಗೆನ ದೇವ್ರ ಮನೆಯಿಂದ ಹೊರಗಡೆ ತೆಗಿಯಲ್ಲಮ್ಮ.
ಏನೋ ಬ್ರದರ್, ಏನಕ್ಕೆ ಬಾಬಾ ಅಂತ ಇದೆಯಾ? ಇಷ್ಟೊತ್ತಾದ್ರೂ ಬಂದಿಲ್ವಲ್ಲ? ಇದನ್ನ ಹೇಳಕ್ ಕೊರದ್ಯಾ? ಅಲ್ವೋ, ಅವ್ನು ನಂಬಿ ನಾವು ತಪ್ಪು ಮಾಡಿದ್ವಿ ಅನ್ಸ್ತಾ ಇದೆ. ನೋಡು ಬ್ರದರ್, ಹಣ ಅಂದ್ರೆ ಹೆಣನು ಬಾಯ್ ಬಿಡುತ್ತೆ ಕಣೋ. ಅಂತದ್ರಲ್ಲಿ ಅವನಿಗೆ ದುಡ್ಡು ಬೇರೆ ಬೇಕು, ಅದಕ್ಕಾದ್ರೂ ಹತ್ತನ ಯಾಮಾರ್ಸಿಸ್ತಾನೆ. ಏನಕ್ಕೆ ವರಿ ಮಾಡ್ಕೋತೀಯಾ? ಏನ್ ಮಾಡ್ತಿದ್ದೀರಾ? ಅಲ್ಲೇ ನಿಂತ್ಕೊಂಡು ಹೋಗ್ತಾ ಇದ್ದೀರಾ? ಅಲ್ಲ ಕಣಿಯಪ್ಪ, ಹೇಳಿದ್ರೆ ಕೇಳಿದ್ರೆ ಅದೆಲ್ಲರಿಗೂ ಎಸ್ಕೇಪ್ ಆಗ್ತಿದ್ದೀರಾ? ಬೇಗ ಬೇಗ ಪೆಟ್ಟಿಗೆ ಕೊಡಿ. ಓ, ಯಾವ ಪೆಟ್ಟಿಗೆ ರೀ? ನಾನು ಹೊರಗೆ ಬಂದಿದ್ದೆ ದೊಡ್ಡ ವಿಷಯ. ಇನ್ನೊಂದು ನಿಮಿಷ ಅಲ್ಲೇ ಎತ್ತಿದ್ರು ನಾನು ನೀವು ಸ್ಟೇಷನ್ಗೆ ಬಂದು ನೋಡ್ಬೇಕಾಗಿತ್ತು. ಏನೋ ದಬ್ಬ ಹಾಕ್ಬಿಡ್ತೀನಿ ಅಂತಲ್ಲ, ದಬ್ಬ ಹಾಕೊಂಡೇ ಬಂದಿದ್ದೆ ನೀನು. ರೇ ಸ್ವಾಮಿ, ಆ ಪೆಟ್ಟಿಗೆ ಇನ್ನೇನು ನನ್ನ ಕೈಗೆ ಬಂದ್ಬಿಡ್ತಿತ್ತು ಕಣ್ರಿ. ಅಷ್ಟಲ್ಲ ಎಮ್ಮನ ಮಗಳು ಒಳ್ಳೆ ಧೂಮ್ಕೇತು ತರ ಅಪ್ಪಳಿಸ್ಬಿಟ್ಲು, ಎಲ್ಲ ಕುಳ್ಗರಿಸ್ಬಿಟ್ಲು. ಯಾರ್ರಿ ಅವಳು? ಒಳ್ಳೆ ಸಂಪತ್ ಕೇಸವ ಸಿನಿಮಾದಲ್ಲಿ ಮಂಜುಳಾಡ್ದಂಗ್ ನಡ್ತಾಳಲ್ರಿ. ಯಪ್ಪ ನೋಡಿ, ನನಗೆ ನಿಮ್ ಸಾವಾಸನು ಬೇಡ, ನಿಮ್ ದುಡ್ಡು ಬೇಡ. ಅಯ್ಯ, ತಗೊಳ್ರಿ ನಿಮ್ಮ ಪೆಟ್ಟಿಗೆನ, ಹಿಡ್ಕೊಳ್ಳಿ, ನಾನು ಬರ್ತೀನಿ. ಕಡೆಯಪ್ಪ, ಏನೋ ಮಾಡೋದು ಬ್ರದರ್? ಈ ಐಡಿಯಾನು ಫ್ಲಾಪ್ ಆಗೋಯ್ತಲ್ಲೋ. ಮಿಸ್ಟರ್ ಅಜಯ್. ಓ ನಮಸ್ಕಾರ ಸರ್, ಏನು ವಿಷಯ? ಇದೆಯಲ್ಲ ಕಮನ್ಸ್ ಕೊಡೋ ಕರ್ತವ್ಯ. ಮುಂದಿನ ವಾರ ಬಿಲ್ಡರ್ ಚಂದ್ರಶೇಖರ್ನವರ ಕೇಸ್ ಫೈನಲ್ ಹಿಯರಿಂಗ್ ಇದೆ. ಸೊ ಅದರದ್ದೇ ವಿಷಯ ತಗೊಳ್ಳಿ. ಥ್ಯಾಂಕ್ ಯು. ಬರೀ ಥ್ಯಾಂಕ್ಸ್ ಅಷ್ಟೇನಾ? ಮತ್ತೇನಾದ್ರು ಹೇಳಬೇಕಿತ್ತ ಸರ್? ಏನು ಹೇಳೋದು ಬೇಡ. ನಿಮ್ಗೆ ಸಿಗೋದ್ರಲ್ಲಿ ನಮಗೂ ಒಂಚೂರು ಕೊಸರು ಗಿಸ್ರು ಅಂತ ಕೊಟ್ಟರೆ ನಿಮ್ಮ ಹೆಸರು ಹೇಳ್ಕೊಂಡು ಜಮ್ ಅಂತ ಹಬ್ಬ ಮಾಡ್ತೀವಿ ನೋಡಿ. ನನಗೆ ಸಿಗೋದ್ರಲ್ಲಿ ಕೊಡ್ಬೇಕಾ? ಏನ್ರಿ ನಿಮ್ಮ ಮಾತಿನ ಅರ್ಥ? ನೀವು ನೋಡ್ತಾ ಇದ್ದೀರಾ ಸುವರ್ಣ. ಮನಸ್ಸಿನ ಕಂಗಳಲ್ಲಿ ಬೆರೆಸುವ ಕುಂಚವೇ ಪ್ರಿಯದರ್ಶಿನಿ. ನನಗೆ ಸಿಗೋದ್ರಲ್ಲಿ ಕೊಡ್ಬೇಕಾ? ಏನ್ರಿ ನಿಮ್ಮ ಮಾತಿನ ಅರ್ಥ? ಏನು ಸರ್, ಏನು ಗೊತ್ತಿಲ್ದಿರೋ ಥರ ಡವ್ ಮಾಡ್ತಾ ಇದ್ದೀರಾ? ನೀವು ನ್ಯೂಸ್ ಮೀಡಿಯಾದವರು ಅಲ್ವಾ ಸರ್? ಯಾವುದಾದ್ರೂ ಒಂದು ಸ್ಕ್ಯಾಂಡಲ್ ಹಿಡಿದು ಪಬ್ಲಿಷ್ ಮಾಡೋದೇ ನೀವು ಕರೆನ್ಸಿ ಕಲೆಕ್ಟ್ ಮಾಡೋದಕ್ಕೆ ಅಲ್ವಾ ಸರ್? ನೋಡಿ, ನೀವು ನನ್ನ ಬಗ್ಗೆ ತಪ್ಪು ತಿಳ್ಕೊಂಡಿದ್ದೀರಾ. ಪರವಾಗಿಲ್ಲ ಬಿಡಿ ಸರ್, ನಾನು ಯಾರು ಹೇಳಲ್ಲ. ಚಂದ್ರಶೇಖರ್ನವ್ರ ವಿರುದ್ಧ ಯಾರು ಸತ್ಯಸಾಕ್ಷಿ ನುಡಿಯೋರಿಲ್ಲ. ದುಡ್ಡು ಕೊಟ್ಟು ಕೇಸ್ ಮುಗಿಸ್ತೀರಾ? ಅದೆಲ್ಲ ಮಾಮೂಲಿನ ಬಿಡಿ, ಎಲ್ರಿಗೂ ಗೊತ್ತಿರೋ ವಿಷಯನೇ. ನಿಮ್ಗೆ ಸಿಗೋದ್ರಲ್ಲಿ ನಮಗೂ ಸ್ವಲ್ಪ ಚಿಲ್ಲರೆ ಕೊಟ್ರೆ ಆಯ್ತಪ್ಪ. ರೀ ಸಾಕು, ಸುಮ್ಮನೆ ರೀ. ತಪ್ಪು ಮಾಡೋದನ್ನ ತಡಿಬೇಕಾದ್ರೆ ನೀವೇ ತಪ್ಪು ಮಾಡೋದಕ್ಕೆ ಹೇಳ್ತಾ ಇದ್ದೀರಲ್ಲ. ಎಲ್ಲ ಪೊಲೀಸವ್ರು ಹೇಗೆ ಲಂಚ ತಗೊಳ್ಳೋದಿಲ್ವೋ ಹಾಗೆ ಮೀಡಿಯಾದಲ್ಲೂ ಯಾರೋ ಯಾವಾಗಲೂ ದುಡ್ಡುಗೋಸ್ಕರ ತಮ್ಮ ಸಿದ್ಧಾಂತ ಮಾರ್ಕೊಂಡ್ರು ಅಂತ ಎಲ್ಲರೂ ಹಾಗೆ ಇರ್ತಾರೆ ಅನ್ಕೋಬೇಡಿ. ಆ ಚಂದ್ರಶೇಖರ್ ಕಡೆಯವ್ರು ಬರೀ ಹಣ ಮಾತ್ರ ಅಲ್ಲ, ನನ್ನ ಪ್ರಾಣ ತೆಗಿತೀನಿ ಅಂದ್ರೂ ನಾನು ಸತ್ಯನೇ ಹೇಳೋದು. ಎಲ್ಲ ಹೀಗೇನೆ ಸರ್ ಹೇಳೋದು. ಪ್ರಾಮಾಣಿಕತೆ ಎಷ್ಟು ಗಟ್ಟಿ ಅಂತ ನೋಡೋಣ ನೋಡೋಣ. ಕಾವ್ಯ, ಅಂಜಲಿ ಇಲ್ಲೋಡಿ, ನಾಳೆ ಅಜಯ್ ಬರ್ತ್ಡೇ ಅಲ್ವಾ, ಅದಕ್ಕೆ ಅಂತ ಅವನಿಗೊಂದು ಗಿಫ್ಟ್ ತಂದಿದ್ದೀನಿ ನಾನು. ಏನಮ್ಮ, ಫುಲ್ ಕಾಸ್ಟ್ಲಿ ಗಿಫ್ಟಾ? ಕಾವ್ಯ, ಗಿಫ್ಟ್ ತಂದಾಗ ಕಾಸ್ಟ್ಲಿದ ಅಥವಾ ಕಡಿಮೆ ದುಡ್ಡಿನ ಅಂತ ಕೇಳಬಾರ್ದು. ಆ ಗಿಫ್ಟಿಂದ ಇರೋ ಪ್ರೀತಿ ಮಾತ್ರ ನೋಡಬೇಕು. ಒಳ್ಳೇದೇ ಆಯ್ತು. ನಾನು ಬ್ರದರ್ ಒಂದು ಗಿಫ್ಟ್ ತಂದಿದ್ದೀನಿ, ಆದರೆ ಅಷ್ಟು ಕಾಸ್ಟ್ಲಿದಲ್ಲ. ಆ ಗಿಫ್ಟಿಂದೆ ಈ ತಂಗಿ ಪ್ರೀತಿ ಇದೆ ಅಷ್ಟೇ. ಓಹೋ, ನೀನು ಗಿಫ್ಟ್ ಬೇರೆ ತಂದಿದ್ಯಾ? ಕಳ್ಳಿ, ನನಗೆ ಹೇಳ್ದಂಗೇನು ಮಾಡ್ತಾನೆ ಇರಲಿಲ್ಲ. ಇವಾಗ ನೋಡು, ಗಿಫ್ಟ್ ತಂದಿರೋ ವಿಷಯ ನನಗೆ ಹೇಳೇ ಇಲ್ಲ. ಕಾವ್ಯ, ಏನು ಗಿಫ್ಟ್ ತಂದಿದ್ಯಾ ತೋರ್ಸೆ? ಇಲ್ಲಪ್ಪ, ನಾನು ತೋರ್ಸಲ್ಲ. ಸೀನಿಯಾರಿಟಿ ಪ್ರಕಾರ ಅಮ್ಮ ಫಸ್ಟು,
ಅಮ್ಮ ತೋರ್ಸು ಯಾವ ಗಿಫ್ಟ್ ತಂದಿದ್ಯಾ ಅಂತ. ಅದು ನನ್ನ ಅಜಯ್ಗೆ ತಂದಿರೋ ಗಿಫ್ಟು ಇದೆ. ವಾಚಾ? ಹೌದು ಕಣೆ, ನನಗೆ ನಿಮಗೆ ಫ್ಯಾಷನ್ ಆಗಿ ಯೋಚನೆ ಮಾಡಿ ಗಿಫ್ಟ್ ತರೋದಕ್ಕೆ ಬರಲ್ಲ. ಅದಕ್ಕೆ ನನಗೆ ಅನ್ನಿಸ್ದಾಗೆ ಈ ವಾಚ್ ತಂದಿದ್ದೀನಿ. ಅಜಯ್ಗೆ ಇಷ್ಟ ಆಗತ್ತಲ್ವಾ? ಏನಮ್ಮ ನೀನು ಕೂಡ ವಾಚ್ ತಂದಿದೀಯಾ? ಅಂದ್ರೆ ಏನೇ ಅರ್ಥ? ನೀನು ವಾಚ್ ತಂದಿದ್ಯೇನು? ಹೂನಮ್ಮ, ನಾನು ವಾಚನೆ ತಂದಿದ್ದೀನಿ. ಏನಮ್ಮ ಹೀಗಾಗೋಯ್ತು? ಯಾರಾದ್ರೂ ಒಬ್ರು ವಾಚ್ ತರ್ತೀನಿ ಅಂತ ಹೇಳಿದ್ರೆ ನಾನಾದ್ರೂ ಬೇರೆ ಗಿಫ್ಟ್ ತರ್ತಿದ್ದೆ. ಅಕ್ಕ